ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಕುಸ್ತಿಯಂತೆ ರಾಷ್ಟ್ರಮಟ್ಟದಲ್ಲಿ ಕಬಡ್ಡಿಯಲ್ಲಿ ಮಿಂಚುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಭೆ. ಪ್ರೊ ಕಬಡ್ಡಿ ಬೆಂಗಾಲ್ ವಾರಿಯರ್ಸ್ಗೆ ಹಳಿಯಾಳದ ಗ್ರಾಮೀಣ ಪ್ರತಿಭೆ. ಬುಡಕಟ್ಟು ಸಿದ್ದಿ ಸಮುದಾಯದ ಸುಶೀಲ್ ಆಯ್ಕೆ. ಬೆಂಗಾಲ್ ವಾರಿಯರ್ಸ್ಗೆ ಆಯ್ಕೆಯಾದ ಅವರು ನಮ್ಮ ಖಾಲಿ ಡಿಜಿಟಲ್ ವಾಹಿನಿಗೆ ತಮ್ಮ ಕಬಡ್ಡಿ ಜೀವನದ ಸಾಧನೆ ಹಂಚಿಕೊಂಡಿದ್ದಾರೆ. ಸದಾ ಕಬಡ್ಡಿ 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 ಎಂದು ಮಂತ್ರ ಪಠಿಸುತ್ತಿದ್ದ ಬುಡಕಟ್ಟು ಸಿದ್ದಿ ಸಮುದಾಯದ ಯುವ ಕ್ರೀಡಾ ಪ್ರತಿಭೆ ಸುಶೀಲ್ ಪ್ರೊ ಕಬಡ್ಡಿ ಪಂದ್ಯಾವಳಿಗೆ ಬೆಂಗಾಲ್ ವಾರಿಯರ್ಸ್ ತಂಡಕ್ಕೆ ಆಯ್ಕೆಯಾಗಿ ಜಿಲ್ಲೆಯ ತಾಲೂಕಿನ ಹೆಸರನ್ನು ರಾಷ್ಟ್ರಮಟ್ಟದಲ್ಲಿ ಮಿಂಚಿಸಿದ್ದಾರೆ. ಹಳಿಯಾಳ ತಾಲೂಕಿನ ದಟ್ಟ ಕಾಡಿನ ಮಧ್ಯೆ ಇರುವ ಗ್ರಾಮ ಗಾಡ್ಗೇರಾದ ಯುವಕ ಸುಶೀಲ್ ಮೋತೇಶ್ ಅದನ್ನು ಸಾಕಾರಗೊಳಿಸಲು ಮಾಡಿದ ಸತತ ಪ್ರಯತ್ನದಲ್ಲಿ ವಾರಿಯರ್ಸ್ ಪರ ಆಡುವ ಏಕೈಕ ಕನ್ನಡಿಗ ಎಂಬ ಹೆಮ್ಮೆಗೆ ಪಾತ್ರರಾಗಿದ್ದಾರೆ. ಸುಶೀಲ್ ಮನೆಯಲ್ಲಿ ಹಿರಿಯ ಮಗ, ಇವನ ತಂಗಿ ಅರ್ಪಿತಾ ಮುಂಡಗೋಡಿನ ಲೋಯಿಲಾ ಕಾಲೇಜಿನಲ್ಲಿ ಪದವಿ ಪೂರ್ವ ವ್ಯಾಸಂಗ ಮಾಡುತ್ತಿದ್ದರೆ, ತಮ್ಮ ವಿಲ್ಸನ್ ಯಲ್ಲಾಪುರ ಹೂಲಿ ರುಜರಿ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ತಂಗಿ ಮತ್ತು ತಮ್ಮನ ಜವಾಬ್ದಾರಿಯನ್ನು ಹೊತ್ತಿರುವ ಸುಶೀಲನಿಗೆ ಈಗ ಕಬಡ್ಡಿಯೇ ಉಸಿರು. ಕಬಡ್ಡಿ ಕಬಡ್ಡಿ ಬಾಲ್ಯದಿಂದಲೇ ಸುಶೀಲನಿಗೆ ಕ್ರೀಡೆಯಲ್ಲಿ ಆಸಕ್ತಿ. ಕ್ರೀಡಾ ರಂಗದಲ್ಲಿ ಸಾಧನೆ ಮಾಡುವ ಕನಸನ್ನು ಕಂಡವನು. ಉಜಿರೆಯಲ್ಲಿದ್ದಾಗ ಅಲ್ಲಿನ ಸ್ಪೋರ್ಟ್ಸ್ ಕ್ಲಬ್ ಸೇರಿಕೊಂಡ ಸುಶೀಲ್ ತಾನು ಕಂಡ ಕ್ರೀಡಾ ಕನಸುಗಳಿಗೆ ರೂಪ ನೀಡಲಾರಂಭಿಸಿದನು. ಪ್ರಸ್ತುತ ಮಹಾರಾಷ್ಟ್ರದ ರಾಯಗಢದಲ್ಲಿನ ಮಿಡ್ಲೈನ್ ಜಾಲತಾಣದಲ್ಲಿ ಇವರು ಹಂಚಿಕೊಂಡ ಕಬಡ್ಡಿ ಪಂದ್ಯಗಳ ವಿಡಿಯೋ ಕ್ಲಿಪ್ಪಿಂಗ್ ನೋಡಿದ ಕ್ರೀಡಾ ಆಯ್ಕೆದಾರರು ಇವರನ್ನು ಸಂಪರ್ಕಿಸಿ ಕರೆ ನೀಡಿದರು. ಚೆನ್ನೈನಲ್ಲಿ ನಡೆದ ಆಯ್ಕೆ ಟ್ರಯಲ್ನಲ್ಲಿ ಸುಶೀಲ್ ಆಡಿದ ಅದ್ಭುತ ಆಟವು ಆಯ್ಕೆದಾರರ ಮನವನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು. ಪರಿಣಾಮ ಬೆಂಗಾಲ್ ವಾರಿಯರ್ಸ್ ತಂಡಕ್ಕೆ ಇವರನ್ನು ಆಯ್ಕೆ ಮಾಡಲಾಯಿತು. ಖಾಲಿ ಡಿಜಿಟಲ್ ವಾಹಿನಿ ವತಿಯಿಂದ ಸುಶೀಲ್ ಕಾಮ್ರೇಕರ್ ಮನೆಗೆ ಭೇಟಿ. ಗ್ರಾಮೀಣ ಕಬಡ್ಡಿ ಪ್ರತಿಭೆ ತೋರಿಸಿದ ಸುಶೀಲ್ ಕಾಮ್ರೇಕರ್ ಅವರ ತಂದೆ ತಾಯಿ ಜೊತೆ ನೇರ ಸಂದರ್ಶನ ನಮ್ಮ ಖಾಲಿ ಡಿಜಿಟಲ್ ವಾಹಿನಿಯ ವತಿಯಿಂದ. ನಮಸ್ಕಾರ ವೀಕ್ಷಕರೇ, ಇವತ್ತೇ ನಾವು ಹಳಿಯಾಳ ತಾಲೂಕಿನ ಕೆಸರಳ್ಳಿ ಗ್ರಾಮ ಪಂಚಾಯತ್ ಗಾಡ್ಗೆರದಲ್ಲಿದ್ದೀವಿ. ಇವತ್ತು ಇಲ್ಲಿ ಬಂದಿರೋದು ವಿಶೇಷ ಏನಂದರೆ, ಇಡೀ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಸುದ್ದಿ ಆಗ್ತಾ ಇರೋದು ಒಂದು ಯುವಕ, ಈಗ ಒಂದು ಬೆಳೀತಾ ಇರೋದೇ ಯುವಕ. ಆ ಯುವಕನ ಬಗ್ಗೆ ನಾವು, ಆ ಫ್ಯಾಮಿಲಿಯವ್ರ ಬಗ್ಗೆ ಏನಿದೆ ಮತ್ತು ಅವ್ರದ್ದು ಬ್ಯಾಕ್ಗ್ರೌಂಡ್ ಬಗ್ಗೆ ಏನಿದೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಇಲ್ಲಿ ಬಂದೆ. ಅದೇ ಆ ಯುವಕ ಯಾರು, ಆ ಯುವಕ ಇಷ್ಟು ಮಟ್ಟಿಗೆ ಹೇಗೆ ಬೆಳೆದಿದ್ದ ಮತ್ತು ಅವರಿಗೆ ಯಾವ ರೀತಿಯ ಪ್ರೋತ್ಸಾಹ ಕೊಟ್ಟರು, ಇದೆಲ್ಲ ನಾವು ಇವತ್ತು ತಿಳ್ಕೊಳ್ಳಿಕ್ಕೆ ಬಂದಿದ್ದೀವಿ. ಈ ನೋಡ್ಲಿಕ್ಕೆ ಇದು ಒಂದು ಸಣ್ಣ ಗ್ರಾಮ, ಬಟ್ ಇಲ್ಲಿ ಈ ಸಣ್ಣ ಗ್ರಾಮದಿಂದ ಒಂದು 21 ವರ್ಷದ ಯುವಕ ನ್ಯಾಷನಲ್ ಲೆವೆಲಿಗೆ ಇವತ್ತು ಕಬಡ್ಡಿ ಆಡ್ತಾ ಇದ್ದಾನೆ. ಇದು ಒಂದು ದೊಡ್ಡ ಹೆಮ್ಮೆಯ ಸುದ್ದಿ ನಮಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ. ನಾವು ಈ ಯುವಕ ಮತ್ತೆ ಹಾಗೆ ಬೆಳೀಲಿ, ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಬಡ್ಡಿ ಆಡಲಿ ಅಂತ ನಾವು ಬಯಸುತ್ತೇವೆ. ಹಾಗಂದರೆ ಆ ಯುವಕ ಯಾರಂತ ಇನ್ನು ಯೋಚಿಸುತ್ತಾ ಇದ್ದಾರೆ. ಆ ಯುವಕನ ಹೆಸರು ಸುಶೀಲ್ ಕಾಮ್ರೇಕರ್. ಬನ್ನಿ ಅವ್ರ ತಂದೆ ಹತ್ರ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಸುಶೀಲ್ ಕಾಮ್ರೇಕರ್ ಈಗ ಎಜುಕೇಶನ್ ಅಂದರೆ ಎಜುಕೇಷನಲ್ಲಿ ಹೇಗಿದ್ದಾರೆ ಅವರು? ಎಜುಕೇಶನ್ ಅಲ್ಲಿ ಪರವಾಗಿಲ್ಲ, ಅವರು ಎಜುಕೇಶನ್ ಅಲ್ಲಿ ಒಳ್ಳೆ ಓದ್ತಾರೆ. ಈಗ ಸದ್ಯಕ್ಕೆ ಏನು ಡಿಗ್ರಿ ಮುಗಿಸಿದ್ದಾರೆ? ಈಗ ಸೆಕೆಂಡ್ ಇಯರ್ ಮುಗಿಸಿ ಈಗ ಡಿಗ್ರಿಗೆ ಈ ವರ್ಷ ಡಿಗ್ರಿ ಅಡ್ಮಿಷನ್ ಮಾಡ್ಕೊಂಡು ಈ ವರ್ಷ ಮುಂದೆ ಓದ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಸುಶೀಲ್ ಕಾಮ್ರೇಕರ್ ಬಿಟ್ಟು ಮತ್ತೆ ಯಾರು ಮಕ್ಕಳಿದ್ದಾರೆ? ಇನ್ನೊಂದು ಅವನಿಗೆ ಒಂದು ತಂಗಿ ಇದೆ, ಇನ್ನೊಬ್ಬ ತಮ್ಮ ಇದ್ದಾನೆ. ಇನ್ನು 2 ಜನ ಸ್ಟಡಿ ಮಾಡ್ತಾ ಇದ್ದಾರೆ. ಸ್ಪೋರ್ಟ್ಸ್ ಅಲ್ಲಿ ಹೇಗಿದ್ದಾರೆ? ಅವನು ಕೂಡ, ಅವ್ರ ತಮ್ಮ ಕೂಡ ಒಳ್ಳೆ ಸ್ಪೋರ್ಟ್ಸ್ ಆಡ್ತಾನೆ. ಅವನು ಕೂಡ ಆಡ್ತಾನೆ. ಮೊದಲಿಂದ ಸುಶೀಲ್ ಕಾಮ್ರೇಕರ್ ಮೊದಲಿಂದ ಕಬಡ್ಡಿ ಒಳಗೆ ಇಂಟ್ರೆಸ್ಟೆಡ್ ಇದ್ರು ಅಥವಾ ಬೇರೆ ಯಾವ್ದು ಸ್ಪೋರ್ಟ್ಸ್ ಅಲ್ಲಿ? ಮೊದ್ಲಿಂದನು ಅವನಿಗೆ ಸಣ್ಣವನೇ ಇದ್ದಾಗಿಂದನು ಕಬಡ್ಡಿನೇ ಒಂದು ಆಟ. ಒಂದು ಸಣ್ಣದಾಗಿಂದ, ಪ್ರೈಮರಿ ಇದ್ದಾಗಿಂದ, ಹೈಸ್ಕೂಲ್ ಇದ್ದಾಗಿಂದ
ಅದು ಅವರು ಕಬಡ್ಡಿನೇ ಅವನು ಅಲ್ಲಿ ಮತ್ತೆ ಅಲ್ಲಿ SDMಗೆ ಅವನಿಗೆ ಲಕ್ ಆಗಿ ಅದು ಸಿಕ್ತು ಅವನಿಗೆ. ಅಲ್ಲಿ ಹೋಗಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆದ ಅವನು. ಮತ್ತು ಅವರು ಎಷ್ಟು ವಯಸ್ಸಿಂದ ಈಗ ಈ ಕಬಡ್ಡಿ ಫೀಲ್ಡ್ ಅಲ್ಲಿ ಬಂದ್ರು, ಈ ಆಟ ಒಳಗೆ ಬಂದ್ರು? ಎಲ್ಲಾದ್ರೂ ನೆನಪಿರೋದು ಅಂದ್ರೆ ಹೈಸ್ಕೂಲ್ ಇಂದ ಬಂದ್ರ ಅಥವಾ ಈ ಕಾಲೇಜಿಗೆ ಬಂದ ಮೇಲೆ ಅಲ್ಲಿ ಅವ್ರದ್ದು ಇಂಟ್ರೆಸ್ಟ್ ಬೆಳೀತು? ಕಾಲೇಜಿಗೆ ಬಂದಿದ್ದ ಮೇಲೆ ಇಂಟ್ರೆಸ್ಟ್ ಎಲ್ಲ ಅವನಿಗೆ ಇಂಟ್ರೆಸ್ಟ್. ನಮ್ಗೆ ಏನು ಒಂದು ಮಾತು ಹೇಳಿಲ್ಲ ಏನೆಲ್ಲ, ಒಟ್ಟು ಕಬಡ್ಡಿ ಅಂತ ಅವನಿಗೆ ತುಂಬಾ ಇಂಟ್ರೆಸ್ಟ್ ಇರ್ತದೆ ಸ್ಪೋರ್ಟ್ಸ್ ನಲ್ಲಿ. ನಾವ್ ಹೇಳಿದ್ವಿ ಬೇಡ ಅಂತ. ಈಗ ಸದ್ಯಕ್ಕೆ ಹುಡುಗರ್ದು ಏನೇನ್ ಕೇಳ್ತಾ ಇದೆಲ್ಲ ಬೇಡನೇ ಇಲ್ಲ, ನನ್ನ ಮನ್ಸು ಐತಿ ನನಗೆ ಹೋಗ್ಬೇಕು, ಎಲ್ಲಿದ್ರು ಏನು ತಪ್ಪೋದಿಲ್ಲ ಅಂತ ಅವನು ಮನ್ಸು ಮಾಡಿ ಹೋಗಿದೆ. ಸಪೋರ್ಟ್ ಮಾಡಿದ್ರಿ ಅವ್ನ ಮನ್ಸಿಗೆ? ಒಪ್ಪಿದಂಗ್ ಮಾಡಿದ್ರು. ಇರ್ಲಿ, ಅವ್ನ ಮನ್ಸಿದ್ದೆ ಅಂದ್ರೆ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ನ ಮನ್ಸು ಬಾಳ ಇದೈತಿ. ಸ್ಪೋರ್ಟ್ಸ್ ಜೊತೆ ಎಜುಕೇಶನ್ ಅಲ್ಲಿನೂ ಚಲೋ ಇದ್ದಾನೆ, ಚಲೋ ಮಾಡ್ತಾ ಇದ್ದಾನೆ. ಈಗ ಸದ್ಯಕ್ಕೆ ಡಿಗ್ರಿ ಮುಗಿಸಿದ್ದಾರೆ, ಫಸ್ಟ್ ಇಯರ್ ಅಥವಾ ಏನಿದೆ? ಯಾವ್ದು? ಸೆಕೆಂಡ್ ಇಯರ್ ಮುಗಿಸಿದ್ದಾರೆ. ಮುಂದೆ ಅವ್ರಿಗೆ ಏನ್ ಓದೋದು ಪ್ಲಾನಿಂಗ್ಸ್ ಇದೆ ಅಥವಾ ಇದೇ ಫೀಲ್ಡ್ ಅಲ್ಲಿ ಅವ್ರು ಮುಂದೆ ಕಂಟಿನ್ಯೂ ಮಾಡ್ಬೇಕಂತ ಇದ್ದಾರೆ? ಇಲ್ಲ, ಓದ್ಬೇಕಂತ ಇದೆ ಅವ್ನಿಗೆ. ಎಜುಕೇಶನ್ ಜೊತೆ ಮತ್ತೆ ಸ್ಪೋರ್ಟ್ಸ್ ಓದ್ಬೇಕಂತ. ಈಗ ಇಷ್ಟೆಲ್ಲ ನಾವು ರಿವಾರ್ಡ್ಸ್ ಇದೆಲ್ಲ ಪ್ರೈಸ್ ನೋಡ್ತಾ ಇದ್ದೇವೆ. ಇದು ಎಷ್ಟು ವರ್ಷದಿಂದ ಇದು ಅವ್ರಿಗೆ ಗೆಲ್ತಾ ಬಂದಿರೋದು? ಇಲ್ಲ ಅಂದ್ರೆ ಈಗ ಸದ್ಯಕ್ಕೆ 3 ವರ್ಷ ಅಂತ ಇದೆ ಎಲ್ಲ. 3 ವರ್ಷ ಎಷ್ಟು ಇರ್ಬೋದು ಮೇಡಮ್? ಈಗ ನಾವು ಕೌಂಟ್ ಮಾಡ್ಲಿಲ್ಲ. ಅದು ಕೌಂಟ್ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟಿದೆ ಸರ್. ಹೌದು. ಬಟ್ ಚಲೋ ಅನಿಸ್ತದಲ್ಲ? ಹೇಗೆ ಅನ್ಸುತ್ತೆ ಮಗ ಒಂಥರ ಈಗ ಇಷ್ಟೆಲ್ಲ ಪ್ರೈಸಸ್ ಎಲ್ಲ ಗೆದ್ದಿದ್ದಾನೆ ಮತ್ತು ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ ಆಡ್ತಾ ಇದ್ದಾನೆ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಈಗ ತುಂಬಾ ಖುಷಿ ಆಗ್ತಿದೆ ಸರ್. ನಿಮ್ಮ ಅಕ್ಕಪಕ್ಕದಲ್ಲಿ ಊರಲ್ಲಿ ಜನರಿಗೆ ಹೆಂಗೆ ನಿಮ್ಮಲ್ಲಿ ಹೇಗೆ ಅನಿಸ್ತಾ? ತುಂಬಾ ಖುಷಿ ಇದ್ದಾರೆ, ಎಲ್ಲ ಜನ ಖುಷಿ ಇದ್ದಾರೆ. ಹೌದು, ಎಲ್ಲ ಖುಷಿ ಇದ್ದಾರೆ. ಮತ್ತೊಂದು ಪ್ರಶ್ನೆ ಏನಂದ್ರೆ, ಈಗ ಅವ್ನು ಕಬಡ್ಡಿ ಆಡ್ತಾ ಇರ್ತಾನೆ, ನಿಮ್ಗೆ ಯಾವಾಗಾದ್ರೂ ಏನಾದ್ರು ಭಯ ಅನ್ಸುತ್ತೆ? ಈಗಂದ್ರೆ ಅದು ರಫ್ ಒಂಥರ ಆಟ, ಏನಾದ್ರು ನಿಮ್ಗೆ ಹಂಗ ಅವನಿಗೆ ಯಾವಾಗಾದ್ರೂ ಇಂಥದ್ದು ಘಟನೆ ಇನ್ ಮುಂದೆ ಆಗಿರೋದು, ಅವನ್ಗೆ ಏನಾದ್ರು ಗಾಯ ಆಗಿರೋದು, ಎಂತದೇನಾದ್ರೂ ಘಟನೆ ಅವನ ಜೊತೆ ಆಗಿರೋದು ಏನಾದ್ರು ನಿಮ್ಗೆ ನೆನಪಿದೆ? ಇದೆ, ನೆನಪಿದೆ. ಆಗಿದೆ ಲಾಸ್ಟ್ ಟೈಮ್ ಅವ್ನು ಇದಾಗಿತ್ತು, ಕ್ರ್ಯಾಕ್ ಆಗಿತ್ತಿಲ್ಲ ಇದು ಕೈ ಕ್ರ್ಯಾಕ್. ಅವಾಗ ನಾವು ಹೇಳಿದೆ ಅವ್ನಿಗೆ ಇದೆಲ್ಲ ಬೇಡಪ್ಪ ನಿಮ್ಗೆ, ಸುಮ್ನೆ ಯಾಕಿದೆ ಅಂದ್ರೆ ಇಲ್ಲ ನನ್ಗೆ ಹೋಗಬೇಕಂದ್ರೆ ಮಾಡ್ಬೇಕಂತ. ನಮ್ಗೆ ಹೇಳಿಲ್ಲ ಅವ್ನು ಇದು ಕ್ರ್ಯಾಕ್ ಆಗಿದಾರಂತ, ಕೈ ಗಾಯ ಆಗಿದೆ ನಮ್ಗೂ ಗೊತ್ತಿಲ್ಲ, ಅವ್ನು ಹೇಳಿಲ್ಲ ಅವ್ನು ನಮ್ಗೆ ಇದಾಗೈತೆ ಅಂತ. ಆಮೇಲೆ ಕೈ ಬಾವು ಆಯ್ತದು, ಅವಾಗ ನಾವು ನೋಡಿದ್ವಿ. ಆಮೇಲೆ ಅವ್ನಿಗೆ ಹಾಸ್ಪಿಟಲ್ ತಗೊಂಡ್ ಹೋಗಿದ್ದೆ ನಾವು. ಅವಾಗ ನಮ್ಗೆ ಗೊತ್ತಾಗಿದ್ದಿಲ್ಲ, ಏನ್ ನಮ್ಗೆ ಹೇಳಂಗಿಲ್ಲ ಅವ್ನು. ನಾವು ಬೈತೆ ಅಂತ, ಬೇಡ ಅಂತೀವಿ ನೀವು ಅಂತ. ನಿಮ್ಮ ಮನಸ್ಸೊಳಗೆ ಒಂದ್ ಕಡೆ ಆಡ್ಬೇಕಂತ ನಿತ್ತು, ಮತ್ತೊಂದ್ ಮನ್ಸ್ ಕಡೆ ಒಂದ್ ಬಗ್ಗೆ ಕಾಳಜಿ ನಿತ್ತು, ಒಂದೇನ್ ಗಾಯ ಆದ್ರೆ ಏನಾಗುತ್ತೆ ಅಂತ. ಅವ್ನು ಇರೋದು ಮತ್ತು ಒಬ್ಬಂದು ಇರ್ತಾನಿಲ್ಲ, ಹೊರಗಡೆ ಹೋಗಿದ್ರು ಒಬ್ಬರು ಹೋಗೋದು, ಹಳ್ಳಿ ಊರಿದ. ಅದ್ರ ಸಲುವಾಗಿ ನಮ್ಗೆ ಸ್ವಲ್ಪ ಭಯ ಆಗ್ತೈತಿ. ಮತ್ತ ಅವ್ರ ಜೊತೆನೆ ಯಾರೇ ಹುಡುಗರು ಇಲ್ಲ ಅಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ, ಕತ್ಲಾಗ ಹೋಗೋದು ಬರೋದು ಸ್ವಲ್ಪ ಹೆದರಿಕೆ ಆಗ್ತಿತ್ತು ನಮ್ಗೆ. ಮತ್ತೀಗ ಈ ಆಟ ಒಳಗೆ ಯಾರು ಜಾಸ್ತಿ ಪ್ರೋತ್ಸಾಹ ಕೊಟ್ಟ ಅಂದ್ರೆ ನಿಮ್ಮ ರಿಲೇಟಿವ್ ಒಳಗೆ ಯಾರಾದ್ರೂ ಪಂಚಾಯತ್ ಅವ್ರು ಯಾರಾದ್ರೂ ಅವ್ರಿಗೆ ಸಪೋರ್ಟ್ ಮಾಡಿದ್ರು? ಬ್ಯಾಕ್ ಗ್ರೌಂಡ್ ಇಂದ ನೀವು ಆಡಿ ನಾವು ಇದ್ದೇವಿ ಅಂತ ಪ್ರೋತ್ಸಾಹ ಯಾರು ಕೊಟ್ರ? ನಿಮ್ದು ತಂದೆ ತಾಯಿದು ಪ್ರೋತ್ಸಾಹ ಇದ್ದೇ ಇರುತ್ತೆ, ಬಟ್ ಅದು ಬಿಟ್ಟು ಮತ್ತೆ ಯಾರಾದ್ರೂ ಫ್ರೆಂಡ್ಸ್ಗಳು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಫ್ರೆಂಡ್ಗಳು ಸಪೋರ್ಟ್ ಮಾಡಿದ್ದಾರೆ, ಅವ್ರ ಸರ್ಗಳು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ. ಹಾಸ್ಟೆಲ್ನಲ್ಲಿ ಅವ್ರಿಗೆ ಸರ್ ಅವ್ರಿಗೂ ಗೊತ್ತಿದೆ, ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಲ್ಲಿ ಇಲ್ಲಿಂದ ಅಲ್ಲಿ SDM ಅಲ್ಲಿ ಅಡ್ಮಿಷನ್ ಆದಾಗ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ. ಅಲ್ಲಿ ಕಾಲೇಜಲ್ಲಿ ಅಲ್ಲಿ ಕೋಚ್ ಇವರು ಮತ್ತೆ ಅವರು ಪೀಸ್ ಅವರು ಅಲ್ಲಿ ಸಂದೇಶ್ ಸರ್ ಅಂತ ಇದ್ದಾರೆ, ಅವರು ಕೂಡ ಒಳ್ಳೆ ಒಬ್ಬ. ಅವ್ರಿಗೆ ಪರಿಚಯ ಇಲ್ಲ ಏನಿಲ್ಲ, ಆದ್ರೆ ನಾವು ಬೇರೆ ಕಾಸ್ಟ್, ಆದ್ರೆ ಅವರು ತನ್ನ ಮಗನಾಗಿ ನಾವು ಹೋಗಿದ್ದೇವಲ್ಲ ಈ ಕಾಲೇಜಿಗೆ ಹೋಗಿ ನಾವು ಹೇಳಿದ್ವಿ ನಮ್ ಹುಡುಗಿಗೆ ಎಲ್ಲ ಬೇಡ, ನಮ್ಮ ಹುಡುಗು ನಾವು ತಗೊಂಡ್ ಹೋಗ್ತೇವೆ ಅಂತ ಹೇಳಿದ್ದೀವಿ. ಆ ಸಂದೇಶ್ ಸರ್ ಅಂತ ಇದ್ದಾರೆ, ಅವ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದಾರೆ. ಅವ್ರು ಇಲ್ಲ ಇಲ್ಲಿ ಒಂದ್ಸಲ ಬಂದು ಹುಡುಗರು ಹಂಗ ಹೋಗಂಗಿಲ್ಲ, ಅವ್ನ ಏನು ಹೆಸರು ತಗೊಂಡ್ ಇಲ್ಲಿ ಹೋಗ್ಬೇಕಂತ ಇಟ್ಕೊಂಡಿರ ಅವ್ರು. ಅವ್ರ ತಮ್ಮ ಹೌದು ಸರ್. ಅವ್ರಿಗೆ ನಮ್ಗೂ ಪರಿಚಯ ಇಲ್ಲ, ಬಟ್ ಅವ್ರು ನಮ್ಗೆ ಬಾಳ ಇದ್ ಮಾಡಿದ್ರು, ಸಹಾಯ ಮಾಡಿದ್ರು. ಅವ್ರು ಇರ್ಲಿ ಹುಡುಗ ಇಲ್ಲಿ ಬಂದಿದ್ದಾನೆ, ನಮ್ ಧರ್ಮಸ್ಥಳದಿಂದ ಸೆಲೆಕ್ಷನ್ ಆಗಿ ಬಂದಿದ್ದಾನೆ, ನಾ ಅವ್ನಿಗೆ ಸಪೋರ್ಟ್ ಕೊಡ್ತೇವೆ ಅಂತ ಸಂದೇಶ್ ಸರ್ ಅವ್ರು ತುಂಬಾ ಇದ್ ಮಾಡಿದ್ರು ನಮ್ಗೆ. ಯಾವಾಗಾದ್ರೂ ಹಿಂಗೆ ಅನಿಸ್ತು, ಯಾವಾಗಾದ್ರೂ ಎಲ್ಲಾದ್ರೂ ಆಟ ಆಡ್ಲಿಕ್ಕೆ ಕಳ್ಸೋ ಟೈಮ್ ದುಡ್ಡಿಂದ ಏನಾದ್ರು ಪ್ರಾಬ್ಲಮ್ಸ್ ಇದ್ದಿದ್ದು, ಏನಾದ್ರೂ ಹಿಂಗ್ ಘಟನೆ ಆಗಿತ್ತು ನಿಮ್ ಜೊತೆ? ಆಗ್ತದೆ ಸರ್. ಫೈನಾನ್ಷಿಯಲ್ ತಾವೇನ್ ಮಾಡ್ತೀರಾ ಸರ್ ಕೆಲಸ? ನಾವು ಕೆಲಸ ಹೊಲನೇ ಮಾಡೋದು, ಹೌದು, ಕೂಲಿ ಕೆಲಸ ಮತ್ತು ಹೊಲ. ತಾವು ಮೇಡಮ್? ನಾವು ಹೌಸ್ ವೈಫ್ ಇದ್ದೀವಿ. ನೀವೇನು ಎಜುಕೇಶನ್? ಎಜುಕೇಶನ್ ಆಗಿದೆ ಸರ್.
ಸರ್ ತಾವು? ನಾನು 9th ಓದಿದ್ದೇನೆ. ಈಗ ನಿಮ್ಮ ಮಗ ಈ ಮಟ್ಟಿಗೆ ಸಾಧನೆ ಮಾಡಿದ್ದಾನೆ. ಓಕೆ, ಈಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಅಂದ್ರೆ ಈ ಸಾಧನೆ ಮಾಡ್ಬೇಕಂತ ಒಂದು ಸಾಮಾನ್ಯ ಇಲ್ಲ ಅದು, ಅಲ್ಲಿ 100 ಅಲ್ಲ 1000 ಲಕ್ಷ ಒಳಗೆ ಒಂದು ಸಾಧನೆ ಅದು. ಅದು ನಿಮ್ಗೆ ಹೇಗೆ ಅನಿಸುತ್ತೆ ನಿಮ್ಮ ಮಗನ ಬಗ್ಗೆ? ಈಗ ಸದ್ಯಕ್ಕೆ ಖುಷಿ ಅನಿಸ್ತಾ ಇದೆ. ಬಟ್ ದೇವರೆಲ್ಲ ನಮ್ಗೂ ಮಾಡಿರೋದೆಲ್ಲ ದೇವ್ರ ಮೇಲೆ, ದೇವ್ರಿಂದ ಆಶೀರ್ವಾದದಿಂದ ಎಲ್ಲ ಆಗಿದೆ. ಇನ್ನು ಮುಂದೆ ಅವನಿಗೆ ದೇವ್ರು ಸ್ವಲ್ಪ ಆಶೀರ್ವಾದ ಕೊಡ್ಲಿ ಅಂತ ದೇವ್ರ ಹತ್ರನೇ ಬೇಡ್ತೀವಿ. ಮತ್ತೊಂದು ಏನು ಸರ್, ಈಗ ನಿಮ್ದು ಹೇಗೂ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ದುಡ್ಡಿನ ಮನೆ ನಿಮ್ದು ಈ ತರ ಬಡವ್ರ ತರ ಇದ್ದೀರಿ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ. ಈಗ ಮುಂದೆ ಅವ್ನು ಮತ್ತೆ ಹೋಗ್ಬೇಕು ಬೇರೆ ಬೇರೆ ಫೀಲ್ಡ್ ಅಲ್ಲಿ, ಮತ್ತೆ ಪಾರ್ಟಿಸಿಪೇಟ್ ಮಾಡಬೇಕು, ಮತ್ತೆ ಫೈನಾನ್ಷಿಯಲ್ ಇಶ್ಯೂಸ್ ಆಗುತ್ತೆ. ಅವಾಗ ನೀವು ಏನ್ ನಿರೀಕ್ಷೆ ಮಾಡ್ತಾರೆ? ಅಂದ್ರೆ ಯಾರು ನಿಮ್ಗೆ ಸಹಕಾರ ಕೊಡ್ಬೇಕು, ಹೆಂಗ್ ಏನಾದ್ರು? ಅದು ಇಲ್ಲಿ ತನಕ ನಾವು ಹೇಗೀಗ ಮಾಡಿ ಇಲ್ಲಿ ತನಕ ತಂದು ಮುಟ್ಸಿದ್ದೇವೆ. ಈಗ ಮುಂದೆ ಅವನಿಗೆ ಮನಸ್ಸಿದೆ ಅಲ್ಲ, ಅಂತಾರಲ್ಲ ಹಿರಿಯರು ಮನಸ್ಸಿದ್ರೆ ಮಾರ್ಗ ಅಂತ. ಅದ್ರ ದೇವ್ರ ಇಚ್ಛೆ ನೋಡುವ. ಈಗ ಏನಂದ್ರೆ ಇಷ್ಟು ತನಕ ಏನು ನಡೆದಿದೆಯಲ್ಲ, ಇದಕ್ಕೆ ಸ್ಥಳೀಯ ಶಾಸಕರಲ್ಲಿ ಮತ್ತು ಯಾರ ಸರ್ಕಾರದ ಏನಾದರೂ ಸಹಾಯ ಆಗಿತ್ತು ನಿಮ್ಗೆ? ಇಲ್ಲ ಏನೂ ಆಗಿಲ್ಲ. ಇನ್ನು ಮುಂದೆ ಈಗ ಈಗ ಖರ್ಚು ಹೆಚ್ಚಾಗ್ತದೆ ಅಲ್ಲ, ಇನ್ನು ನಾವು ಬಯಸ್ತೇವೆ ಅವ್ರು ಮಾಡಿದ್ರೆ ಒಳ್ಳೇದ ಆಗಬೇಕು ಅಂತ ಬಯಸ್ತೇವೆ. ಮುಂದೆ ಹೋಗ್ಬೇಕಂದ್ರೆ ಒಂದು ಸಹಾಯ ಬೇಕಾಗ್ತದೆ. ಹೌದು. ಅಜ್ಜ ಅವರೇ, ನಿಮ್ಮ ಮೊಮ್ಮಗ ಈಗ ಇಷ್ಟ ಮಟ್ಟಿಗೆ ಸಾಧನೆ ಮಾಡಿದ್ದಾನೆ, ಈಗ ರಾಜ್ಯ ಅಲ್ಲ ದೇಶದಲ್ಲಿ ಈಗ ಆಟ ಆಡ್ತಾ ಇದ್ದಾನೆ. ಹೇಗೆ ಅನಿಸ್ತಾ ಇದೆ ನಿಮ್ಗೆ? ನಮ್ಮ ಹುಡುಗ ಅದು ಆಟ ಆಡಿದಾನಲ್ಲ, ನಮಗೆ ಖುಷಿ ಐತಿ. ಯೇಸುದೇವ್ ನಮಗೆ ಸಹಾಯ ಆಯಿತು ಅಂತ ಅದು ಅವ್ರದ್ದು ಬರೋಬ್ಬರ ಆಯಿತು. ನನ್ನ ಮೊಮ್ಮಗ ಅಲ್ಲ, ನಮಗೆ ಆಟ ಆಡಿದ್ದು ಚೆನ್ನಾಗಿ ಕಾಣಕತ್ತೈತಿ. ಅವ್ರ ಬಗ್ಗೆ ನಾವು ದೇವ್ರದ್ದು ಪ್ರಯತ್ನ ಮಾಡಕತ್ತೇನಿ. ಹೇಗೆ ಮುಂದೆ ಹೋಗ್ಲಿ ಅಂತ ಮತ್ತೆ ಪ್ರಯತ್ನ ಮಾಡ್ತೀವಿ ನಾವು. ವೀಕ್ಷಕರೇನು ನೋಡ್ಬೋದು, ಇಲ್ಲಿ ಇಟ್ಟಿರೋದು ಎಲ್ಲ ಪ್ರೈಸಸ್ ಸುಮಾರು ಒಂದು 50 ಸಮೀಪ ಇದ್ದಾವೆ. ಇದು ಎಲ್ಲ ಅವನ ಕಬಡ್ಡಿ ಆಟ ಒಳಗೆ ಗೆದ್ದಿರೋದು ಪ್ರೈಸಸ್. ನಾವು ನಮ್ಮ ಚಾನೆಲ್ ವತಿಯಿಂದ ಮತ್ತು ನಮ್ಮ ಜಿಲ್ಲೆ ನಮ್ಮ ಹಳೆಯಾಳ ದಾಂಡೇಲಿ ಜೋಡ ಮತ್ತು ನಮ್ಮ ರಾಜ್ಯ ವತಿಯಿಂದ ನಾವು ಅವನಿಗೆ ಅಭಿನಂದನೆ ಕೊಡ್ತಾ ಇದ್ದೀವಿ. ಮತ್ತು ಅವನು ಹೀಗೆ ಮುಂದೆ ಬೆಳೀಲಿ, ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲಿಗೆ ಅವನು ಆಟ ಆಡಲಿ ಅಂತ ನಾವು ಆಶಿಸುತ್ತೇವೆ. ಇದು ಇಷ್ಟು ಇವತ್ತಿಂದ ವಿಶೇಷ ವರದಿ. ಕ್ಯಾಮರಾಮನ್ ಜಾನಿ ಜೊತೆ ಆಫ್ತಾಬ್ ಶೇಖ್, ಕಾಳಿ ಡಿಜಿಟಲ್ ನ್ಯೂಸ್, ದಾಂಡೇಲಿ. ಸುಸಿಲ್ ಮೋತೇಶ್ ಕಾಂಬ್ರೇಕರ್ ಮನದಾಳದ ಮಾತು. ಹಳಿಯಾಳ ತಾಲೂಕಿನ ಗಾಡ್ಗೇರ ಗ್ರಾಮದ ನಿವಾಸಿಗಳಾದ ನಾನು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಯಲ್ಲಾಪುರ ಹೂಲಿ ರುಜ್ರಿ ಶಾಲೆ ಹಾಗೂ SDM ಹೂಲಿ ರುಜ್ರಿ ಶಾಲೆಯಲ್ಲಿ ದ್ವಿತೀಯ PUC ಜೊತೆಗೆ ಕಬಡ್ಡಿ ಕ್ಲಾಸ್ಗೆ ಸೇರಿ ತರಬೇತಿ ಪಡೆದು ಆನಂತರ ಜಿಲ್ಲಾ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಸತತವಾಗಿ ವಿಜೇತರಾಗಿ ಈಗ ರಾಷ್ಟ್ರ ಮಟ್ಟದಲ್ಲಿ ಈಗ ಮಿಂಚಿನ ಓಟ ಪ್ರಾರಂಭವಾಗಿದೆ. ಮೈನಾಳ ಗ್ರಾಮ ನಿವಾಸಿಗಳಾದ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿ ರಾಜೇಶ್ ಅವರ ಪ್ರೋತ್ಸಾಹದಿಂದ ಹಾಗೂ ತರಬೇತಿದಾರರಾದ ಕೃಷ್ಣಾನಂದ್ ರಾವ್ ಮತ್ತು ದೈಹಿಕ ಶಿಕ್ಷಕ ಸಂದೇಶ್ ಸಹಕಾರದಿಂದ ನನ್ನ ಸಾಧನೆ ಸಾಧ್ಯವಾಗಿದೆ. ನಮ್ಮ ಜಿಲ್ಲೆಯಿಂದ ಪ್ರೊ ಕಬಡ್ಡಿಯನ್ನು ಆಗಬೇಕು ಎನ್ನುವುದು ನನ್ನ ಕನಸು. ನನ್ನ ಸಾಧನೆಯಿಂದ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ಬಂದಿದೆ, ಅದೇ ನನ್ನ ಪುಣ್ಯ ಎಂದರು. ಕ್ರೀಡಾ ಕ್ಷೇತ್ರದಲ್ಲಿ ಬುಡಕಟ್ಟು ಸಿದ್ಧಿ ಹೊಂದಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಮ್ಮ ಸಮುದಾಯದಲ್ಲಿನ ಕ್ರೀಡಾಪಟುಗಳಿಗೆ ಸೂಕ್ತ ತರಬೇತಿ ಹಾಗೂ ಇತರೆ ಸೌಲಭ್ಯಗಳನ್ನು ನೀಡಿದರೆ ನಮ್ಮ ಸಮುದಾಯದವರು ಕ್ರೀಡಾ ಕ್ಷೇತ್ರದಲ್ಲಿ ರಾಜ್ಯ ಹಾಗೂ ದೇಶಕ್ಕೆ ಕೀರ್ತಿ ಹೆಚ್ಚಿಸಲಿದ್ದಾರೆ. ಅದಕ್ಕಾಗಿ ಒಮ್ಮೆ ಅವಕಾಶ ಕೊಟ್ಟು ನೀಡಿ ಎನ್ನುತ್ತಾರೆ ಸುಶೀಲ್ ಮೋತೇಶ್ ಕಾಂಬ್ರೇಕರ್. Find the